ಮೊಮ್ಮಗನ ಗೆಲುವನ್ನೇ ಗುರಿಯಾಗಿಸಿಕೊಂಡಿದ್ದಾರೆ ದೇವೇಗೌಡರು. ಇವತ್ತು ಹಾಸನ ರಾಮನಗರ ಜಿಲ್ಲೆಯಲ್ಲಿ ಎಚ್ಡಿ ದೇವೇಗೌಡರು ಪ್ರಚಾರವನ್ನು ನಡೆಸಿದ್ದಾರೆ. ಹೊಳೆನರಸೀಪುರ, ಹಾಸನ, ರಾಮನಗರ, ಚನ್ನಪಟ್ಟಣದಲ್ಲಿ ರೋಡ್ ಶೋವನ್ನ ಮಾಡಲಿದ್ದಾರೆ. ಜೆಡಿಎಸ್ ವರಿಷ್ಠರಾಗಿರುವ ಮಾಜಿ ಪ್ರಧಾನಿಗಳಾಗಿರುವ ದೇವೇಗೌಡರು ಮಾಜಿ ಸಿಎಂ ಕುಮಾರಸ್ವಾಮಿಗೆ ಚನ್ನಪಟ್ಟಣ, ರಾಮನಗರ ಕ್ಷೇತ್ರವೇ ಇಲ್ಲಿ ಟಾರ್ಗೆಟ್ ಆಗಿದೆ. ಈ ಹಿನ್ನೆಲೆಯಲ್ಲಿ ತನ್ನ ಪುತ್ರನ ವರ್ಚಸ್ಸು ಕುಗ್ಗದ ರೀತಿಯಲ್ಲಿ ಹಾಸನ, ರಾಮನಗರ ಕ್ಷೇತ್ರದಲ್ಲಿ ಅಂತಿಮ ಪ್ರಚಾರವನ್ನ ಮಾಡಲಿದ್ದಾರೆ ದೇವೇಗೌಡರು. ಭಾವನಾತ್ಮಕ ಅಸ್ತ್ರದ ಪ್ರಯೋಗದ ಮೂಲಕ ಕುಟುಂಬದ ರಕ್ಷಣೆಗೆ ಮುಂದಾಗಿದ್ದಾರೆ ಗೌಡ್ರು. ಇವತ್ತು ಹಾಸನ, ರಾಮನಗರ ಜಿಲ್ಲೆಗಳಲ್ಲಿ ಅವರು ರೋಡ್ ಶೋವನ್ನ ನಡೆಸಲಿದ್ದಾರೆ. ಹಾಸನ ತವರು ಜಿಲ್ಲೆ ಒಂದ್ ಕಡೆ, ಹಾಸನ ಒಂದಾದ್ರೆ ಮತ್ತೊಂದ್ ಕಡೆ ಮಗನ ಜಿಲ್ಲೆ ಇದೆ. ಅಲ್ಲೂ ನಿಖಿಲ್ ಕುಮಾರಸ್ವಾಮಿ ಈಗಾಗಲೇ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಾರೆ. ರೇವಣ್ಣ ಅವರು ಹೊಳೆನರಸೀಪುರ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಿದ್ದಾರೆ. ಎಚ್ಡಿಕೆ ಚನ್ನಪಟ್ಟಣದ ಸ್ಪರ್ಧೆ ಮಾಡಿದ್ದಾರೆ. ಎಲ್ಲಾ ಕ್ಷೇತ್ರದಲ್ಲೂ ದೇವೇಗೌಡರು ಪ್ರಚಾರವನ್ನ ಮಾಡಲಿದ್ದಾರೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ತಿಮ್ಮೇಗೌಡ, ಈಗ ದೇವೇಗೌಡರಿಗೆ ತನ್ನ ತವರು ಕ್ಷೇತ್ರ ಒಂದ್ ಕಡೆ ತವರು, ಮತ್ತೊಂದ್ ಕಡೆ ಮಗನ ಕ್ಷೇತ್ರ, ಮೊಮ್ಮಗನ ಕ್ಷೇತ್ರಗಳಲ್ಲಿ ಇಂಪಾರ್ಟೆಂಟ್ ಆಗಿದೆಯಾ? ಆತಂಕ ಕಾಡ್ತಾ ಇದೆಯಾ ದೇವೇಗೌಡರಿಗೆ ಈ ಕ್ಷೇತ್ರಗಳ ಬಗ್ಗೆ? ಖಂಡಿತವಾಗಿಯೂ ನವಿತಾ, ನೋಡಿ, ಬಹಳ ಮುಖ್ಯವಾಗಿ ಇತ್ತೀಚೆಗೆ ದೇವೇಗೌಡರು ಏನು ಚುನಾವಣಾ ಅಖಾಡಕ್ಕೆ ಧುಮುಕಿರ್ತಕ್ಕಂಥ ಈ ಒಂದು ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ, ಅವರು ಅತಿ ಹೆಚ್ಚಾಗಿ ಪ್ರವಾಸ ಮಾಡಿದ್ದು ರಾಮನಗರ, ಹಾಸನ ಮತ್ತೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಗಳಲ್ಲೇ ಹೆಚ್ಚಾಗಿ ಪ್ರವಾಸವನ್ನ ಕೈಗೊಂಡ್ರ ಅಂತ. 40 ವಿಧಾನಸಭಾ ಕ್ಷೇತ್ರಗಳ ಜವಾಬ್ದಾರಿಯನ್ನ ನನಗೆ ಕೊಟ್ಟಿದ್ದಾರೆ. ಹೀಗಾಗಿ ನಾನು ಆ 40 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಪ್ರಚಾರವನ್ನು ಮಾಡ್ತೀನಿ ಎನ್ನುವಂತ ಮಾತನ್ನ ಹೇಳಿರ್ತಕ್ಕಂಥ ದೇವೇಗೌಡರು ಹೆಚ್ಚಿನದಾಗಿ ರಾಮನಗರ ಮತ್ತೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನೇ ಯಾಕೆ ಗುರಿಯಾಗಿ ಇಟ್ಕೊಂಡ್ರು ಅಂತದೊಂದು ಚರ್ಚೆ ಈಗ ಶುರುವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ, ಚನ್ನಪಟ್ಟಣದಲ್ಲಿ ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ ನಾಯಕ ಹಾಗೂ ತಮ್ಮ ಪುತ್ರನೂ ಆಗಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಯಾವುದೇ ಕಾರಣಕ್ಕೂ ಹಿನ್ನಡೆ ಆಗಬಾರ್ದು. ಯಾಕಂತ ಹೇಳಿದ್ರೆ, ಅಲ್ಲಿ ಮಾಜಿ ಶಾಸಕ, ಮಾಜಿ ಸಚಿವ ಹಾಗೂ ಹಾಲಿ ವಿಧಾನ ಪರಿಷತ್ ಸದಸ್ಯ, ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಸಿ.ಪಿ. ಯೋಗೀಶ್ವರ್ ಅವರು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿಗೆ ಪ್ರಬಲ ಪೈಪೋಟಿಯನ್ನ ಕೊಡ್ತಾ ಇದ್ದಾರೆ. ಈ ಹಂತದಲ್ಲಿ ಏನಾದ್ರೂ ಒಂದ್ ವೇಳೆ ಹಿನ್ನಡೆಯನ್ನ ಆದ್ರೆ ಅದು ಇಡೀ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಯಾಕಂತ ಹೇಳಿದ್ರೆ, ತಮ್ಮ ಪುತ್ರನ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗುವಂತ ತಮ್ಮ ಪುತ್ರನ ಕನಸಿಗೆ ಒಂದ್ ರೀತಿ ಕೊಳ್ಳಿ ಇಟ್ಟಂತಾಗುತ್ತೆ ಅನ್ನುವಂತ ನಿಟ್ಟಲ್ಲಿ ಎಚ್ಚೆತ್ತುಕೊಂಡಿರ್ತಕ್ಕಂಥ ಎಚ್.ಡಿ. ದೇವೇಗೌಡರು ರಾಮನಗರದ ಮೇಲೂ ಕೂಡ ನಿಗಾವನ್ನು ವಹಿಸಿದ್ದಾರೆ. ಇತ್ತ ಈ ಮೊಮ್ಮಗನ ಒಂದು ರಾಜಕೀಯ ಭವಿಷ್ಯಕ್ಕೂ ಕೂಡ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ, ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಏನು ಹಿನ್ನಡೆ ಆಗಿದ್ದು ನಿಜಕ್ಕೂ ಕೂಡ ಒಂದು ದೊಡ್ಡ ಮಟ್ಟದ ಮುಜುಗರ, ದೊಡ್ಡ ಮಟ್ಟದ ಮುಖಭಂಗ. ಆ ರೀತಿಯಾದಂತ ಅದು ತನ್ನ ಭದ್ರಕೋಟೆಯಲ್ಲಿ, ತನ್ನ ಸ್ವಕ್ಷೇತ್ರದಲ್ಲೇ ಆ ರೀತಿಯಾದಂತ ಮತ್ತೊಮ್ಮೆ ಹಿನ್ನಡೆ ಆಗಿದ್ದಲ್ಲಿ ಅದು ಬೇರೆಯದ್ದೇ ರೀತಿಯಾದಂತಹ ಒಂದು ಸಂದೇಶ ರವಾನೆ ಆಗುತ್ತೆ. ಇಂಥದ್ದೊಂದು ಸಂದೇಶ ಕಾರ್ಯಕರ್ತರಿಗೆ ಹೋಗಬಾರ್ದು, ಮತ್ತೆ ವಿರೋಧಿಗಳಿಗೂ ಕೂಡ ಒಂದು ಎಚ್ಚರಿಕೆಯ ಒಂದು ಸಂದೇಶವನ್ನ ರವಾನೆ ಮಾಡಬೇಕು ಅನ್ನುವಂತ ನಿಟ್ಟಲ್ಲಿ ಇತ್ತ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಪ್ರತಿನಿಧಿಸುವಂತ ರಾಮನಗರ ವಿಧಾನಸಭಾ ಕ್ಷೇತ್ರದ ಮೇಲೂ ಕೂಡ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಿದ್ರೆ. ಹೀಗಾಗಿ ಇವತ್ತು ಹಾಸನ, ರಾಮನಗರ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಗಳಲ್ಲಿಯೇ ಎಚ್.ಡಿ. ದೇವೇಗೌಡರು ಪ್ರಚಾರವನ್ನು ಮಾಡೋದ್ರ ಮುಖಾಂತರ ಪುತ್ರ, ಮೊಮ್ಮಗ ಮತ್ತೆ ತನ್ನ ಭದ್ರಕೋಟೆ ಅಂದ್ರೆ ಪುತ್ರರ ರಕ್ಷಣೆ, ಮೊಮ್ಮಗನ ಒಂದು ರಾಜಕೀಯ ಭವಿಷ್ಯವನ್ನ ಗುರಿಯಾಗಿ ಇಟ್ಕೊಂಡಿದ್ದಾರಾ ಅಂತ ಒಂದು ಚರ್ಚೆ ಈಗ ಕೇಳ್ಬರ್ತಾ ಇರ್ತಕ್ಕಂಥದ್ದು. ಈ ನಡುವೆ ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ರಾಮನಗರ, ಚನ್ನಪಟ್ಟಣ, ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಪ್ರಚಾರವನ್ನ ನಡೆಸಲಿದ್ದಾರೆ. ನವಿತಾ, ಚುನಾವಣಾ ಪ್ರಣಾಳಿಕೆಗಳಲ್ಲಿ ಮಕ್ಕಳ ರಕ್ಷಣೆಗೆ ಆದ್ಯತೆ ಇಲ್ವಾ? ಮಕ್ಕಳ ಹಕ್ಕುಗಳಿಗೆ ಯಾರೂ ಆದ್ಯತೆ ಕೊಟ್ಟಿಲ್ಲ ಅನ್ನುವಂತಹ ಆರೋಪ ಪೋಷಕರು ಚೈಲ್ಡ್ ರೈಟ್ಸ್ ಟ್ರಸ್ಟ್ ಈ ಅಸಮಾಧಾನವನ್ನ ಹೊರ ಹಾಕಿದೆ. ಎಲ್ಲಾ ಪಕ್ಷಗಳ ಪ್ರಣಾಳಿಕೆಯನ್ನ ನಾವು ಗಮನಿಸಿದ್ವಿ. ಉಚಿತ ಗ್ಯಾರಂಟಿಯ ವಿಚಾರ, ಇದ್ ಮಾಡ್ತೀವಿ, ಅದು ಮಾಡ್ತೀವಿ. ಆದ್ರೆ ಈಗ ಮಕ್ಕಳ ವಿಚಾರ ಅಂತ ಹೇಳಿ ಬಂದ್ರೆ ಯಾವ ಪಕ್ಷದವರು ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಣಾಳಿಕೆಯಲ್ಲಿ ಮೆನ್ಷನ್ ಮಾಡಿಲ್ಲ. ಎಲ್ಲಾ ಪಕ್ಷಗಳಿಗೆ ಮಕ್ಕಳ ಬೇಡಿಕೆಗಳ ಬಗ್ಗೆ ಮನವಿ ಕೊಟ್ಟರು, ನೋ ರೆಸ್ಪಾನ್ಸ್. ದೆಹಲಿ ಮಾದರಿಯಲ್ಲಿ ಶಾಲೆಗಳನ್ನ ಅಭಿವೃದ್ಧಿಪಡಿಸುವುದಾಗಿ ಯಾವ ಭರವಸೆಯೂ ಕೊಟ್ಟಿಲ್ಲ. ಮಕ್ಕಳ ಮಾನಸಿಕ, ಲೈಂಗಿಕ ದೌರ್ಜನ್ಯ ತಡೆ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ ಅಂತ ಹೇಳಿ ಆರೋಪವನ್ನ ಮಾಡಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶರಣು ಹಂಪಿ, ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋದು ಎಲ್ರಿಗೂ ಗೊತ್ತು, ಎಲ್ಲರೂ ಆ ವಾಕ್ಯವನ್ನು ಹೇಳ್ತಾರೆ. ಆದ್ರೆ ಈಗ ಇರುವಂತಹ ಆರೋಪ ಯಾವ ಪಕ್ಷಕ್ಕೂ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ ಅನ್ನೋದು.
ಅಲ್ಲ, ಖಂಡಿತ ನವಿತಾ. ಯಾಕಂದ್ರೆ ಬಿಜೆಪಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೂರು ಏನು ಪಕ್ಷಗಳೇನಿದಾವೆ ಇವು ತಮ್ಮ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದಾವೆ. ಆದ್ರೆ ಈ ಪ್ರಣಾಳಿಕೆಯಲ್ಲಿ ನಿಜವಾಗ್ಲೂ ಕೂಡ ವಿಪರ್ಯಾಸ ಮತ್ತು ದುರ್ದೈವದ ಸಂಗತಿ ಅಂದ್ರೆ ಮಕ್ಕಳ ಹಕ್ಕುಗಳ ಬಗ್ಗೆ, ಮಕ್ಕಳ ಶಿಕ್ಷಣದ ಬಗ್ಗೆ ಮತ್ತು ಮಕ್ಕಳ ರಕ್ಷಣೆಯ ಬಗ್ಗೆ ಇದ್ಯಾವುದ್ರ ಬಗ್ಗೆನೂ ಕೂಡ ಯಾರು ಚಕಾರ ಎದ್ದೇ ಇರೋದು. ಆದ್ರೆ ಕಾಂಗ್ರೆಸ್ ಇನ್ನೊಂದು ಗೊಂದಲದ ರೀತಿಯಾಗಿ, ಯಾಕಂದ್ರೆ ವಿದ್ಯಾರ್ಥಿಗಳು ಈಗಾಗಲೇ NEP-ಯನ್ನ ಅಳವಡಿಕೆ ಮಾಡಿಕೊಂಡು ಅದರ ಅಡಿಯಲ್ಲಿ ಶಿಕ್ಷಣವನ್ನ ಪಡಿತಾ ಇದ್ದಾರೆ. ಈಗ NEP-ಯನ್ನ ಕ್ಯಾನ್ಸಲ್ ಮಾಡ್ತೇವೆ ಅಂತಾನು ಕೂಡ ಪ್ರಣಾಳಿಕೆಯಲ್ಲಿ ಹೇಳಿರೋದು. ಇವೆಲ್ಲವೂ ಕೂಡ ನೋಡ್ತಾ ಇದ್ರೆ ಸಾಕಷ್ಟು ರೀತಿಯಾಗಿ ಮಕ್ಕಳ ಶಿಕ್ಷಣದ ಬಗ್ಗೆ, ಮಕ್ಕಳ ಹಕ್ಕುಗಳ ಬಗ್ಗೆ ಮತ್ತು ಮಕ್ಕಳ ಅದರಲ್ಲೂ ಕೂಡ ಸಣ್ಣ ಮಕ್ಕಳು ಏನಿರ್ತಾರೆ ಅವ್ರ ಮೇಲೆ ಆಗ್ತಿರುವಂತ ಲೈಂಗಿಕ ಶೋಷಣೆ ಏನಿದೆ ಇದ್ರ ಬಗ್ಗೆ ಯಾರು ಕೂಡ ಚಕಾರ ಎತ್ತಾ ಇಲ್ಲ. ತಮ್ಮ ಪ್ರಣಾಳಿಕೆಯಲ್ಲಿ ಇದನ್ನ ಪ್ರಮುಖವಾದಂತ ಅಂಶ ಅಂತೇಳಿ ಪರಿಗಣಿಸದೆ ಇವರು ಹಾಕದೇ ಇರೋದ್ರ ಬಗ್ಗೆನೂ ಕೂಡ ಪೋಷಕರ ಸಂಘಟನೆ ಮತ್ತು ಚೈಲ್ಡ್ ರೈಟ್ಸ್ ಏನಿದೆ ಈ ವಿವಿಧ NGO ಸಂಘಟನೆಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಪ್ರಣಾಳಿಕೆ ಮುಂಚಿತವಾಗಿ ಕೂಡ ಎಲ್ಲ ಪಕ್ಷಗಳಿಗೆ ಇವರು ಮನವಿಯನ್ನ ಮಾಡಿಕೊಂಡಿದ್ರು. ನಮಗೆ ನೀವು ಈ ರೀತಿಯಾಗಿ ಮಕ್ಕಳ ಹಕ್ಕುಗಳ ಬಗ್ಗೆ ಮತ್ತು ಮಕ್ಕಳ ರಕ್ಷಣೆ ಬಗ್ಗೆ ಈ ವಿಚಾರಗಳೇನಿದಾವೆ ಇವುಗಳ ಬಗ್ಗೆ ನೀವು ಪ್ರಶ್ನೆನ ಎತ್ತಬೇಕು ಮತ್ತು ಪ್ರಣಾಳಿಕೆಯಲ್ಲಿ ಪ್ರಮುಖವಾಗಿ ಅಂಶಗಳನ್ನ ಅಜೆಂಡಾಗಳನ್ನ ಹಾಕಬೇಕು ಅಂತ ಹೇಳಿ. ಆದ್ರೆ ಈ ಮೂರು ಪಕ್ಷಗಳು ಕೂಡ ಇದರ ಬಗ್ಗೆ ಏನು ಒಲ್ಲದ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂತಹ ಪ್ರಣಾಳಿಕೆಯನ್ನ ಹಾಕಿಲ್ಲ ಮಕ್ಕಳ ಹಕ್ಕುಗಳ ಬಗ್ಗೆ. ಇದರಿಂದಾಗಿ ಪೋಷಕ ಸಂಘಟನೆಗಳು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಮೂರು ಪಕ್ಷಗಳು ತೋರಿಕೆಗೆ ಮಾತ್ರ ತಮಗೆ ಬೇಕಾದಂತ ಜನರನ್ನ ಮನವೊಲಿಸಲಿಕ್ಕೆ, ಮತದಾರನ ಮನವೊಲಿಸಲಿಕ್ಕೆ ಪ್ರಣಾಳಿಕೆಗಳನ್ನ ಹಾಕಿದರೆ ಹೊರತು ಇವುಗಳು ಪ್ರಮುಖವಾದಂತಹ ವಿಚಾರಗಳು ಮಕ್ಕಳು ಮುಂದಿನ ಭವಿಷ್ಯದ ಬಹಳ ಯುವನೇತರರಾಗ್ತಾರೆ ಮತ್ತು ಯುವ ಮುಖಂಡರಾಗ್ತಾರೆ ಮತ್ತು ಇವರೇ ಭವಿಷ್ಯ ಆಗ್ತಾರೆ. ಆದ್ರೆ ಇವರ ಬಗ್ಗೆ ಯಾರೇ ಪ್ರಣಾಳಿಕೆಯಲ್ಲಿ ಹಾಕದೇ ಇರೋದ್ರ ಬಗ್ಗೆ ನಿಜವಾಗ್ಲೂ ಕೂಡ ಬೇಸರದ ಸಂಗತಿ. ಮುಂದೆ ಈ ಬಗ್ಗೆ ಪೋಷಕರು ಸಂಘಟನೆಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಮತ್ತು ತಕ್ಕ ಪಾಠವನ್ನ ಕಲಿಸ್ತೇವೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಶರಣ್ ಹಂಪಿ ಡೀಟೇಲ್ಸ್ಗೆ. 18 ವರ್ಷದವರಿಗೆ ಏನು ಮಕ್ಕಳು ವೋಟ್ ಹಾಕ್ತಾರ, ನಾವ್ ಯಾಕೆ ಅವರ ಬಗ್ಗೆ ಯೋಚನೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ಪಕ್ಷಗಳು ಯೋಚನೆ ಮಾಡ್ತಾ ಇವೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನೇನ ಆಗತ್ತೆ ಅಂತ ಹೇಳಿ. ಮತ್ತಷ್ಟು ಪ್ರಮುಖ ಸುದ್ದಿಯನ್ನ ನೋಡೋಣ ಬ್ರೇಕ್ ಆದ್ಮೇಲೆ.